ಪಾಕ್ ಉಗ್ರರ ತಾಣಗಳ ಮೇಲೆ ಭಾರತ ದಾಳಿಯನ್ನ ಮಾಡಿತ್ತು. ಅದಕ್ಕೆ ಎಲ್ಲೆಲ್ಲಿ ದಾಳಿ ಮಾಡಿದ್ವಿ, ಯಾವೆಲ್ಲ ಏರ್ ಬೇಸ್ಗಳನ್ನ ಟಾರ್ಗೆಟ್ ಮಾಡಿ ದಾಳಿಯನ್ನ ಮಾಡಲಾಗಿತ್ತು, ಅದು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಹೊಡೆತ ಕೊಟ್ಟಿದೆ ಪಾಕಿಸ್ತಾನಕ್ಕೆ ಅನ್ನುವಂಥದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ವಿ. ಅದರ ಫೋಟೋಗಳನ್ನ ಕೂಡ ನಿಮಗೆ ತೋರಿಸ್ತೀವಿ. ಇವೆಲ್ಲವೂ ಕೂಡ ಮಿಲಿಟರಿಯಿಂದ ಸಿಕ್ಕಿರುವಂಥ ಫೋಟೋಸ್ಗಳು, ಎಲ್ಲೆಲ್ಲಿ ಡ್ಯಾಮೇಜ್ ಆಯಿತು, ಯಾವ ವಾಯು ನೆಲೆಗಳು ಧ್ವಂಸ ಆದವು ಅಂತ. ಆಪರೇಷನ್ ಸಿಂಧೂರ್ಗೆ ಸೇನೆಯ ಸಾಕ್ಷ್ಯ ನ್ಯೂಸ್ 18ನಲ್ಲಿ ಸ್ಯಾಟಲೈಟ್ ಇಮೇಜಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಪಾಕಿಸ್ತಾನದ ರೀತಿಯಲ್ಲಿ ಭಾರತ ಸುಳ್ಳು ಹೇಳಿರುವಂತದ್ದಲ್ಲ, ಅದಕ್ಕೆ ವಿತ್ ಪ್ರೂಫ್ ಇಟ್ಟು ಮಾತನಾಡ್ತಾ ಇದೆ. ಪ್ರೂಫ್ ಇಟ್ಬಿಟ್ಟು ನಮ್ಮ ಮಿಲಿಟರಿ ತೋರಿಸ್ತಾ ಇದೆ. ನೋಡಿ ನಮ್ಮ ಅಟ್ಯಾಕ್ ಹೆಂಗಿತ್ತು, ನಮ್ಮ ಟಾರ್ಗೆಟ್ ಹೆಂಗಿತ್ತು, ಯಾವ ರೀತಿಯ ಉಡಾಯಿಸಿದ್ವಿ, ನಮ್ಮ ಟಾರ್ಗೆಟ್ ಎಲ್ಲವೂ ಯಾವ ರೀತಿಯ ಯಶಸ್ವಿ ಆಗಿದ್ದಾವೆ ಅನ್ನುವಂಥದ್ದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಉಗ್ರರ ನೆಲೆ ಧ್ವಂಸ, ಮುರಿತ್ಕೆ ದಾಳಿಗೂ ಮುನ್ನ ದೃಶ್ಯ ನಿಮಗೆ ತೋರಿಸ್ತಾ ಇರುವಂಥದ್ದು. ಮುರಿತ್ಕೆಯಲ್ಲಿ ಉಗ್ರ ಶಿಬಿರಗಳು, ಮುರಿತ್ಕೆಯ ಶಿಬಿರಗಳನ್ನ ಗಮನಿಸಬಹುದು ನೀವು. ಅದು ದಾಳಿಯ ನಂತರದ ದೃಶ್ಯವನ್ನ ನೋಡಿ, ಕಂಪ್ಲೀಟ್ಲಿ ಡೆಸ್ಟ್ರಾಯ್ ಆಗಿದೆ. ಆ ಬಿಲ್ಡಿಂಗ್ ಅಂತೂ ಕೊಲ್ಯಾಪ್ಸ್ ಆಗೋಗಿರುವಂಥದ್ದು. ಇನ್ನು ನೆಕ್ಸ್ಟ್ ಹೋಗೋಣ. ಉಗ್ರರ ನೆಲೆ ಧ್ವಂಸ ಮತ್ತೊಂದು ಸ್ಪಾಟು, ಅದು ಕೂಡ ಮುರಿತ್ಕೆಯಲ್ಲೇ ಇರುವಂಥದ್ದು. ದಾಳಿಗೂ ಮುನ್ನದ ದೃಶ್ಯ ನೀವು ಗಮನಿಸಬಹುದು, ದಾಳಿಯ ನಂತರದ ದೃಶ್ಯಾವಳಿಯನ್ನ ಕೂಡ ನೀವು ನೋಡಬಹುದು. ಆ ಸ್ಪಾಟೇ ಇಲ್ಲ, ಅಲ್ಲಿತ್ತ ಉಗ್ರರ ತಾಣಗಳು ಅಂತ ಅನ್ಕೊಳ್ಬೇಕು. ಆ ರೀತಿಯಾಗಿ ಕಂಪ್ಲೀಟ್ಲಿ ಡೆಸ್ಟ್ರಾಯ್ ಮಾಡಿಬಿಟ್ಟಿದೆ ನಮ್ಮ ಕ್ಷಿಪಣಿಗಳು. ಇನ್ನ ಬಹಲ್ಪುರ, ಉಗ್ರರ ನೆಲೆ ಧ್ವಂಸ ಮಾಡಿರುವಂತ ಮತ್ತೊಂದು ಪ್ಲೇಸ್ ಬಹವಲ್ಪುರ. ದಾಳಿಗೂ ಮುನ್ನ ದೃಶ್ಯ ನಿಮಗೆ ತೋರಿಸ್ತಾ ಇದ್ವಿ. ಇದೆಲ್ಲವೂ ಕೂಡ ಸ್ಯಾಟಲೈಟ್ ಇಮೇಜಸ್. ದಾಳಿಗೂ ಮುನ್ನ ಹೇಗಿತ್ತು, ದಾಳಿಯ ನಂತರ ಅಂತ ನೋಡಿ ಯಾವ ರೀತಿಯಾಗಿದೆ, ಅದನ್ನ ಹೊಡೆದಾಕಲಾಗಿದೆ ಅನ್ನುವಂಥದ್ದನ್ನ. ಮತ್ತೊಂದು ಬಹವಲ್ಪುರದ್ದೇ, ಅಲ್ಲೂ ಕೂಡ ಅಷ್ಟೇ. ಅಲ್ಲಿ ಉಗ್ರ ತಾಣಗಳು ಇದ್ದಿದ್ದಂಥ 2 ಪ್ಲೇಸ್ಗಳು, ಆ 2 ಪ್ಲೇಸ್ಗಳನ್ನ ಕೂಡ ಧ್ವಂಸ ಮಾಡಲಾಗಿದೆ, ಕಂಪ್ಲೀಟ್ಲಿ ಡೆಸ್ಟ್ರಾಯ್ ಮಾಡಲಾಗಿದೆ. ನೀವು ಪತ್ತೆ ಹಚ್ಚಕ್ಕೆ ಆಗಲ್ಲ, ಅಲ್ಲಿತ್ತ ಅಂತ ಅನ್ಕೊಳ್ಬೋದು. ಇಲ್ಲೇನೋ ತೋರಿಸ್ತಾ ಇದ್ದಾರೆ, ಅಲ್ಲೇನೋ ತೋರಿಸ್ತಾ ಇದ್ದಾರೆ. ಹೌದು, ಇಲ್ಲಿ ತೋರಿಸ್ತಾ ಇರುವಂಥದ್ದು ಮುಂಚೆ ಇದ್ದಿದ್ದು, ಈಗ ತೋರಿಸ್ತಾ ಇರುವಂಥದ್ದು ಅದು ಕಂಪ್ಲೀಟ್ಲಿ ಇಲ್ಲವೇ ಇಲ್ಲ. ಹೊಡೆದಾಕ್ತೀವಿ ಅಂತ ಹೇಳಿದ್ರೆ, ಬುಲ್ಡೋಸ್ ಮಾಡ್ತೀವಿ ಅಂತ ಹೇಳ್ತೀವಲ್ಲ, ಆ ರೀತಿಯ ಬುಲ್ಡೋಸ್ ಮಾಡ್ದಂಗೆ ಇದೆ ಕ್ಷಿಪಣಿಗಳ ಮುಖಾಂತರ. ನೆಕ್ಸ್ಟು ಪಸ್ರೂರ್ ವಾಯುನೆಲೆ. ಈಗ ಏರ್ ಬೇಸ್ಗಳನ್ನ ತೋರಿಸ್ತೀವಿ ನಿಮಗೆ. ಏರ್ ಬೇಸ್ಗಳನ್ನು ಹೊಡೆದಾಕಲಾಗಿದೆಯಲ್ಲ, ಅವನ್ನ ಟೋಟಲಿ 6 ಏರ್ ಬೇಸ್ಗಳನ್ನ ಹೊಡೆದಾಕಲಾಗಿರುವಂಥದ್ದು. ಫಸ್ಟು ಪಸ್ರೂರ್ ನೋಡೋಣ. ಬಿಫೋರ್ ಹೇಗಿತ್ತು ಆ ಏರ್ ಬೇಸ್, ಆ ಏರ್ ಬೇಸ್ ಅನ್ನ ಗಮನಿಸಬಹುದು. ಆ ಮಿಲಿಟರಿಯ ಮೇನ್ ಅಸೆಟ್ಗಳಿರ್ತವೆ ಏರ್ ಬೇಸು ಅಂತ ಬಂದಂತ ಸಂದರ್ಭದಲ್ಲಿ. ಆಫ್ಟರ್ ಅದು ಹೇಗಿದೆ ಗಮನಿಸಿ. ಏರ್ ಬೇಸ್ ಕಂಪ್ಲೀಟ್ಲಿ ಹೊಡೆದಾಕಲಾಗಿದೆ. ಈ ಒಂದು ಸ್ಪಾಟ್ ಅನ್ನ ಹೊಡೆದಾಕಲಾಗಿದೆ. ಚುನಿಯಾನ್ ವಾಯುನೆಲೆ ಅದು ನೋಡೋಣ. ಚುನಿಯಾನ್ ವಾಯುನೆಲೆ ಇದರಲ್ಲಿ ಇಷ್ಟೊಂದು ಕ್ಲಾರಿಟಿಯಾಗಿ ಕಾಣಿಸ್ತಾ ಇಲ್ಲ, ನೀವು ಗಮನಿಸಬಹುದು. ಅದು ಬಿಫೋರ್ ಇದ್ದಿದ್ದು, ಇದು ಆಫ್ಟರ್ ಆಗಿರುವಂಥದ್ದು. ಬಿಫೋರ್ ಹೇಗಿತ್ತು, ಆಫ್ಟರ್ ಹೇಗಾಗಿತ್ತು ಅನ್ನುವಂಥದ್ದು ನೋಡ್ಬೋದು. ಇನ್ನು ಆರಿಫ್ ವಾಲಾ ಏರ್ ಡಿಫೆನ್ಸ್ ರಡಾರ್, ಇದು ರಡಾರ್ ಸ್ಪಾಟ್. ರಡಾರ್ ಸ್ಪಾಟ್ ಅದು ಯಾವುದೇ ಕ್ಷಿಪಣಿ ಅಥವಾ ಯಾವುದೇ ಫ್ಲೈಟ್ಸ್ಗಳು ಬರಲಿ, ಅದನ್ನ ಪತ್ತೆ ಹಚ್ಬಿಟ್ಟು ಮೆಸೇಜ್ ಕೊಡುತ್ತೆ. ಅದನ್ನು ಕೂಡ ಡೆಸ್ಟ್ರಾಯ್ ಮಾಡಿರುವಂಥದ್ದು ಭಾರತ ಕ್ಷಿಪಣಿಯ ಮುಖಾಂತರ. ನಿಮ್ಗೆ ತೋರಿಸ್ತಾ ಇದೀವಲ್ಲ, ಆ ರಡಾರ್ ಸೆಂಟರ್ ಯಾವ ರೀತಿಯಾಗಿತ್ತು, ಅದನ್ನ ನಂತರ ಹೇಗೆ ಒಡೆದಾಕಲಾಗಿದೆ ಅನ್ನುವಂಥದ್ದನ್ನ ನೋಡ್ಬೋದು ಈ ದೃಶ್ಯಾವಳಿಯಲ್ಲಿ. ನೆಕ್ಸ್ಟು ಸರ್ಗೋದಾ ವಾಯುನೆಲೆ. ಸರ್ಗೋದಾ ವಾಯುನೆಲೆಯನ್ನ ನೋಡ್ಬೋದು ನೀವು. ಮೇನ್ ಇದು ಕೂಡ ಒನ್ ಆಫ್ ದಿ ಮಿಲಿಟರಿ ಅಸೆಟ್. ಅದನ್ನು ಕೂಡ ಹೊಡೆದಾಕಲಾಗಿರುವಂಥದ್ದು. ಅದು ಇಲ್ವೇ ಇಲ್ಲ, ಆ ಒಂದು ಏರ್ ಬೇಸೇ ಇರಲಿಲ್ಲ ಅನ್ನುವ ರೀತಿಯಲ್ಲಿ ದೃಶ್ಯಾವಳಿಗಳಿದ್ದಾವೆ. ರಹೀಮ್ ಯಾರ್ ಖಾನ್ ವಾಯುನೆಲೆಯನ್ನ ನಿಮ್ಗೆ ತೋರಿಸೋದಾದ್ರೆ, ಇದು ರಹೀಮ್ ಯಾರ್ ಖಾನ್ ಬಿಫೋರ್ ಹೇಗಿತ್ತು ಆ ಒಂದು ಏರ್ ಬೇಸು, ನಂತರ ಯಾವ ರೀತಿಯಾಗಿ ಆಗಿದೆ ಅನ್ನುವಂಥದ್ದು ನೋಡ್ಬೋದು. ಮತ್ತೆ ಅಲ್ಲಿನ ರನ್ವೇ ಅನ್ನ ಕೂಡ ನಿಮಗೆ ತೋರಿಸ್ತಾ ಇದ್ವಿ. ಬಿಫೋರ್ ಹೇಗಿತ್ತು, ಆಫ್ಟರ್ ಅದು ಹೇಗಾಗಿದೆ, ಆ ರನ್ವೇ ಅನ್ನು ಕೂಡ ಭಾರತ ಡ್ಯಾಮೇಜ್ ಮಾಡಾಕಿದೆ. ನೆಕ್ಸ್ಟ್ ನೂರ್ ಖಾನ್ ವಾಯುನೆಲೆ, ಇದು ತುಂಬಾ ಇಂಪಾರ್ಟೆಂಟ್ ಏರ್ ಬೇಸ್. ಇದನ್ನು ಹೊಡೆದಾಕಿದೆ. ಇದು ಮೇನ್ ಆಗಿ ಅಸೆಟ್ ಆಗಿದ್ದಂಥದ್ದು ಅಲ್ಲಿನ ಮಿಲಿಟರಿಗೆ, ಪಾಕಿಸ್ತಾನದ ಮಿಲಿಟರಿಗೆ. ಅದು ಯಾವ ರೀತಿಯಾಗಿತ್ತು, ನೂರ್ ಖಾನ್ ವಾಯುನೆಲೆ ಗಮನಿಸ್ಬೋದು. ಇದು ಅಲ್ಲಿನ ಮಿಲಿಟರಿ ಪಡೆ ಮೇನ್ ಆಗಿ ಯೂಸ್ ಮಾಡ್ತಾ ಇದ್ದಂಥ ಒಂದು ಏರ್ ಬೇಸ್, ಅದನ್ನೇ ಹೊಡೆದಾಕಲಾಗಿದೆ. ಒಂದು ಬಹುದೊಡ್ಡ ಅಸೆಟ್, ಇದು ಬಹುದೊಡ್ಡ ಆಸ್ತಿ ಆಗಿದ್ದಂಥದ್ದು, ಬಹುದೊಡ್ಡ ವಾಯುನೆಲೆ ಆಗಿದ್ದಂಥದ್ದು ಪಾಕಿಸ್ತಾನದ್ದು, ಅದನ್ನೇ ಹೊಡೆದಾಕಿದೆ ಭಾರತ. ನೆಕ್ಸ್ಟ್ ಸುಕೂರ್ ವಾಯುನೆಲೆ, ಅದು ಕೂಡ ಅಷ್ಟೇ. ಆ ಒಂದು ಏರ್ ಬೇಸ್ ಅನ್ನು ಕೂಡ ಧ್ವಂಸ ಮಾಡಲಾಗಿದೆ. ವಿತ್ ಪ್ರೂಫ್ ಕೊಟ್ಬಿಟ್ಟು ಭಾರತ ತೋರಿಸ್ತಾ ಇದೆ. ಯಾಕೆಂದ್ರೆ ಏನೂ ಆಗಿಲ್ಲ ಅನ್ನಂಗಿಲ್ಲ. ಇವಾಗ ಪಾಕಿಸ್ತಾನ ವಿತ್ ಪ್ರೂಫ್ ಕೊಟ್ಟಿದ್ದೀವಿ ಏನೇನು ಆಗಿದೆ ಅನ್ನುವಂಥದ್ದನ್ನ. ನಾ ಬೋಲಾರಿ ವಾಯುನೆಲೆಯನ್ನ ಗಮನಿಸಬಹುದು ನೀವು. ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಆ ಇಮೇಜ್ ಅಂತೂ. ಆ ಒಂದು ಏರ್ ಬೇಸ್ ಅನ್ನ ಯಾವ ರೀತಿಯ ಹೊಡೆದಾಕಲಾಗಿದೆ ಅನ್ನುವಂಥದ್ದನ್ನ ಗಮನಿಸಬಹುದು. ಕಂಪ್ಲೀಟ್ ಡ್ಯಾಮೇಜ್ ಮಾಡಲಾಗಿದೆ. ನೆಕ್ಸ್ಟ್ ಪಸ್ರೂರ್ ವಾಯುನೆಲೆ. ಪಸ್ರೂರ್ ವಾಯುನೆಲೆಯನ್ನ ತೋರಿಸ್ತಾ ಇದ್ವಿ, ಅದು ಹೇಗೆ ಡ್ಯಾಮೇಜ್ ಆಗಿದೆ ಅನ್ನುವಂಥದ್ದನ್ನು ಗಮನಿಸಬಹುದು ನೀವು. ಚುನಿಯಾನ್ ಇವೆಲ್ಲವೂ ಕೂಡ ಈಗ ಆಲ್ರೆಡಿ ತೋರಿಸಾಗಿತ್ತು ನಿಮಗೆ. ಎಲ್ಲೆಲ್ಲಿ ಯಾವ ರೀತಿಯಾಗಿ ಏರ್ ಬೇಸ್ಗಳನ್ನು ಹೊಡೆದಾಕಲಾಗಿದೆ ಅನ್ನುವಂಥದ್ದನ್ನ ವಿತ್ ಪ್ರೂಫ್ ಭಾರತ ಸಾಕ್ಷಿಗಳನ್ನು ಮುಂದಿಟ್ಟು ಇಡೀ ಜಗತ್ತಿಗೆ ತೋರಿಸ್ತಾ ಇದೆ. ನಾವು ಪಾಕಿಸ್ತಾನಕ್ಕೆ ತೋರಿಸಬೇಕಾಗಿಲ್ಲ,
ಅಥವಾ ನಮ್ಮ ಜನಕ್ಕೆ ಗೊತ್ತಿದೆ ನಮ್ಮ ಸೇನೆಯ ಬಗ್ಗೆ ನಂಬಿಕೆ ಇದೆ, ನಾವು ಹೊಡೆದಾಕಿದ್ದೀವಿ ಅಂದರೆ ಹೌದು, ಅದಕ್ಕೆ ಹೊಡೆದಿರ್ತಾರೆ ಅನ್ನುವಂಥ ನಂಬಿಕೆ ಇರುವಂಥದ್ದು. ಆದರೆ ಇಡೀ ಜಗತ್ತಿಗೆ ತೋರಿಸ್ಬೇಕಾಗಿತ್ತಲ್ಲ ಭಾರತದ ಪವರ್ ಯಾವ ರೀತಿಯಾಗಿತ್ತು, ಭಾರತ ಎಷ್ಟು ಅಕ್ಯುರೇಟ್ ಆಗಿ ತನ್ನ ಟಾರ್ಗೆಟ್ ಅನ್ನ ಈಸಿಲಿ ರೀಚ್ ಆಗಿದೆ, ಧ್ವಂಸ ಮಾಡಿದೆ, ಪಾಕಿಸ್ತಾನಕ್ಕೆ ಪಾಠವನ್ನ ಕಲಿಸಿದೆ ಅದನ್ನ ವಿತ್ ಪ್ರೂಫ್ ತೋರಿಸ್ಬಿಟ್ಟು ಭಾರತ ತಾನೇನು ಜಗತ್ತಿನ ಮುಂದೆ ಅನ್ನುವಂಥದ್ದನ್ನ ತೋರಿಸಿದೆ. ಸೂಪರ್ ಪವರ್ ಆಗುವತ್ತ ಭಾರತ ಹೋಗ್ತಾ ಇದೆ ಅನ್ನುವಂಥದ್ದಕ್ಕೆ ಇದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಮತ್ತೊಂದಿಲ್ಲ.